ನರೇಂದ್ರ ಮೋದಿ ಅವರು NDA ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾ ಇದೆ. ಏನು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದರೆ ಇದು ತುಂಬ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಆಮೇಲೆ ಪ್ರಜಾಪ್ರಭುತ್ವಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಏನಕ್ಕಂದರೆ ಎಲ್ಲ ಕಡೆ ಒಂದೇ ಪಕ್ಷ ಯಾವುದಾದ್ರೂ ಅಧಿಕಾರಕ್ಕೆ ಬಂದರೆ ಸ್ಟೇಟಲ್ಲೂ ಚುಕ್ಕಾಣಿ ಹಿಡಿಬೋದು, ಸೆಂಟ್ರಲಲ್ಲೂ ಚುಕ್ಕಾಣಿ ಹಿಡಿಬೋದು. ಇದರಿಂದ ನಿಮ್ಗೇನು ಅನುಕೂಲ ಆಗುತ್ತೆ ಅಂದರೆ ದೇಶ ಮುಂದುವರಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ತುಂಬ ಒಳ್ಳೆಯ ಆಪ್ಷನ್ನು, ಇದಾಗಬೇಕು ಸರ್. ಎಲ್ಲರೂ ಇದಕ್ಕೆ ಕೈಗೂಡಿಸಿ ನಾವು ಮೋದಿ ಕೈನ ಬಲಪಡಿಸೋಣ. ಮತ್ತು ಅಧಿಕಾರದಲ್ಲಿರುವಂಥ ಇವು ಯಾವ ವಿರೋಧ ಪಕ್ಷಗಳು ಮತ್ತು ಆಯಾ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂಥ ಪ್ರತಿಪಕ್ಷಗಳು ಕೂಡ ಇದನ್ನು ವಿರೋಧ ಮಾಡ್ತಿದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ವಿರೋಧ ಪಕ್ಷದವರಿಗೆ ದೇಶನ ಸ್ಪಿಟ್ ಮಾಡಿ ಆಳಬೇಕು ಅನ್ನೋದೇ ಅವ್ರಿಗೆ. ಅದಕ್ಕೋಸ್ಕರ ಏನೇ ಮೋದಿ ಕಾನೂನು ಮಾಡಿದ್ರೂ ಎಲ್ಲನೂ ಅವು ವಿರೋಧ ಪಡಿಸ್ತವೆ. ನಾವೆಲ್ಲ ದೇಶಕ್ಕೋಸ್ಕರ ಒಂದು ದೇಶ ಒಂದು ಚುನಾವಣೆ ಮಾಡಿ ನಮ್ಮ ಹಿಂದೂ ದೇಶ ಭಾರತ ದೇಶನ ತುಂಬ ಬಲವಾಗಿ ಪ್ರಪಂಚದಲ್ಲಿ ಬೆಳೆಸೋಣ. ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಅಂತೇಳಿ ಜಾರಿಗೆ ತೊಗೊಂಬರ್ತೀನಿ ಅಂತ ಹೇಳ್ತವ್ರೆ. ಏನದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ತಮ್ಮ ಅಭಿಪ್ರಾಯ ಏನಂತ, ಇದು ಮಾಡ್ತಾ ತುಂಬ ಒಳ್ಳೆಯದೇ, ನಮ್ಮ ದೇಶಕ್ಕೆ ತುಂಬ ಸುರಕ್ಷವಾಗಿರ್ತದೆ. ಕೆಲವೊಂದು ಚಟುವಟಿಕೆಗಳೆಲ್ಲ ಹೋಗುತ್ತೆ. ಇದು ಮಾಡ್ತಾ ಇರೋದು ದೊಡ್ಡವರು ಮಾಡ್ತಾ ಇರೋದು ಕರೆಕ್ಟಾಗಿದೆ. ಇದು ಮೋದಿಜಿ ಅವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆ. ಒಂದಷ್ಟು ಜನ ವಿರೋಧ ಮಾಡ್ತವ್ರೆ ರಾಜಕೀಯ ಪಕ್ಷಗಳು ರಾಜ್ಯದಲ್ಲಿ. ಇಲ್ಲ, ಅದಕ್ಕೆ ಸಂಬಂಧ ಏನಿಲ್ಲ. ಹಿಂದೆ ನಡೆದಿತ್ತು ಸರ್ಕಾರಗಳು, ಎಷ್ಟೋ ಸರ್ಕಾರ ನಡೆದಿತ್ತು. ಈಗ ಉದಾಹರಣೆಗೆ ಕಾಂಗ್ರೆಸ್ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದರು, ಇಲ್ಲಿವರು ನಡ್ಸ್ಕೊಂಡು ಬಂದಿದ್ದಾರೆ. ಇನ್ನು ಅದು ಪರಿವರ್ತನೆ ಆಗಲೇಬೇಕಲ್ಲ, ದೇಶಕ್ಕೆ ಪರಿವರ್ತನೆ ಆಗಲೇಬೇಕು, ಕೊಡಲೇಬೇಕು ಅವರು. ಈಗ ಯಾರು ಇವಾಗ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅದು ದೇಶದ ಮುಖಾಂತರವಾಗಿ ನಮ್ಮ ದೇಶವನ್ನು ಉಳಿಸ್ಬೇಕಾದ್ರೆ ನಮ್ಮ ಮೋದಿಜಿಯವರೇ ಕರೆಕ್ಟಾಗಿದ್ದಾರೆ. ಏನಾಗ್ಬೋದು ಒಂದು ದೇಶ ಒಂದು ಚುನಾವಣೆ ಜಾರಿಗೆ ಬಂದರೆ ಏನಾಗ್ಬೋದು ಮುಂದೆ ದೇಶ? ಎಲ್ಲ ಒಗ್ಗಟ್ಟು ಸೇರ್ತಾರೆ, ಸಮಾಂತರವಾಗಿರುತ್ತೆ, ಎಲ್ರಿಗೂ ಸಮಾಂತರ ಹಕ್ಕು ಬರುತ್ತೆ. ಅದು ತುಂಬ ಒಳ್ಳೆಯದಾಗುತ್ತೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ. ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಅಂತ ಜಾರಿಗೆ ತಂದಿದ್ದಾರೆ. ಏನಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇದ್ರ ಉದ್ದೇಶ ಭಾಳ ಒಳ್ಳೆಯದೇ. ದೇಶದಲ್ಲಿ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣ ಉಳಿಯುತ್ತೆ, ಇನ್ನೊಂದು ಅಧಿಕಾರಿಗಳ ವರ್ಗ ಚುನಾವಣೆ ಅಂತ ಇಡೀ ವರ್ಷದ ಅವ್ರದ್ದು ಕಾರ್ಯಕ್ರಮಗಳನ್ನೆಲ್ಲ ಅದರಲ್ಲೇ ಹಾಕ್ಕೊಂಡಿರ್ತಾರೆ. ಒಂದು ದೇಶ ಒಂದು ಚುನಾವಣೆ ಅಂದರೆ ದೇಶಕ್ಕೊಂದು ದಿಕ್ಸೂಚಿ ಅಂತ ಇರುತ್ತೆ. ದೇಶ ಮುಂದುವರಿಯೋಕ್ಕೆ ಇದು ತಳಹದಿ. ಮತ್ತು ಒಂದಷ್ಟು ರಾಜಕೀಯ ಪಕ್ಷಗಳು ಇದನ್ನು ವಿರೋಧ ಮಾಡ್ತಿದ್ದೇವೆ. ಅವ್ರ ರಾಜಕೀಯ ಪಕ್ಷಗಳು ಅವರವರ ಅನುಕೂಲಕ್ಕೆ ತಕ್ಕನಾಗಿ ವಿರೋಧ ಮಾಡ್ತಾ ಇದ್ದಾರೆ ಹೊರತು ಇದು ಸಾರ್ವಜನಿಕವಾಗಿ ಒಳ್ಳೆಯದೇ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇದು 20 ವರ್ಷದ ಹಿಂದೆನೇ ಬರಬೇಕಾಗಿತ್ತು, ಆದರೂ ಈಗ ಬರ್ತಾ ಇರೋದು ತುಂಬ ಅನುಕೂಲಕರವಾದಂಥ ವಿಷಯ. ಇದು ಏನಿದೆ ಒಂದು ಚುನಾವಣೆ ಇದೆಲ್ಲ ತುಂಬ ಒಳ್ಳೆಯದು. ಅದು ಮಾಡಿದರೆ ಜನರಿಗೆ ಒಳ್ಳೆಯದು, ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಕೆಲವೊಂದಷ್ಟು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಇದನ್ನು ವಿರೋಧ ಮಾಡ್ತಿದ್ದಾವೆ. ಅವರು ರಾಜಕೀಯ ಉದ್ದೇಶಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಕಾಮನ್ ಆಗಿ ದೇಶದ ಅಭಿವೃದ್ಧಿ ಹಿತದೃಷ್ಟಿ ಇಲ್ಲ ಅವರಿಗೆ. ದೇಶದ ಅಭಿವೃದ್ಧಿ ಹಿತದೃಷ್ಟಿ ಇಲ್ಲ, ಅವರವರ ವೈಯಕ್ತಿಕ ಕಾರಣಗಳಿಗಾಗಿ ವಿರೋಧ ಮಾಡ್ತಾ ಇದ್ರದ್ದು. ಯಾವುದಕ್ಕೆ ಪಕ್ಕ ಕಾರಣನೇ ಕೊಡ್ತಾ ಇಲ್ಲ ಅವರು, ಏನಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ. ಅವರವರ ವೈಯಕ್ತಿಕ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ ಹೊರತು ದೇಶದ ಸಮೃದ್ಧಿ ಅಭಿವೃದ್ಧಿಗೋಸ್ಕರ ಇದು ತುಂಬ ಒಳ್ಳೆಯ ವಿಚಾರ. ಇದು ನಮ್ಮ ಇವತ್ತು ದೇಶದಲ್ಲಿ ಇವತ್ತು ಮಂಡನೆ ಮಾಡಿರೋದು ಭಾಳ ಸ್ವಾಗತ ಮಾಡುವಂಥ ವಿಷಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.